ಒಂದ್ ಕಡೆ ವಾಯುಭಾರ ಕುಸಿತ, ಮತ್ತೊಂದೆಡೆ ಹಿಂಗಾರು ಮಳೆಯ ಅಬ್ಬರಕ್ಕೆ ರೈತ ತತ್ತರಿಸಿ ಹೋಗ್ತಿದ್ದಾನೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಕಣ್ಣೆದುರೇ ನೀರು ಪಾಲಾಗ್ತಿದೆ. ಬನ್ನಿ, ಮಳೆ ಎಲ್ಲೆಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿಸಿದೆ ನೋಡ್ಕೊಂಡ್ಬರೋಣ. ರಾಜ್ಯದಲ್ಲಿ ಹಿಂಗಾರು ಬಿರುಸುಗೊಂಡಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಭಾರೀ ವರ್ಷಧಾರೆ ಸುರಿಯುತ್ತಿದೆ. ಕೊಡಗಿನಲ್ಲಿ ಮಳೆಗೆ ಕಾಳು ಮೆಣಸಿನ ಬೆಳೆಗೆ ಕೊಳೆ ರೋಗ ಅಂಟಿದೆ. ಬಿಟ್ಟಂಗಾಲ, ವಿಬಾಡಗ, ನಾಂಗಲ ವ್ಯಾಪ್ತಿಯಲ್ಲಿ ಚಿನ್ನದ ಬೆಲೆ ಬಾಳೋ ಕಾಳು ಮೆಣಸು ನಾಶವಾಗಿದೆ. ನಮಗೆ ಇವಾಗ ಮಳೆ ಬಂದಿದ್ರಿಂದ ವಿಪರೀತ ಸಂಕಷ್ಟದಲ್ಲಿ ರೈತರು ಜೀವಮಾನ ಸಾಗಿಸುವಂಗಾಗಿದೆ. ಇಲ್ಲಿ ಬರೀ ಮಳೆಯಿಂದ ಅಂತ ಅಲ್ಲ, ನಾವು ಅರಣ್ಯದಂಚಿನದಲ್ಲಿ ಇರೋದ್ರಿಂದ ನಮಗೆ ಕಾಡು ಪ್ರಾಣಿಗಳ ಹಿಂಸೆನೂ ಅಷ್ಟೇ. ನಾವು ಒಂದು ಬೆಳೆದ ಬೆಳೆಯನ್ನು ರಕ್ಷಿಸಿಕೊಳ್ಳೋಕ್ಕೋಸ್ಕರ ಹರಸಾಹಸ ಪಡುವಂತೆ ಆಗಿದೆ ನಾವು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಕಣ್ಣಾ ಮುಚ್ಚಾಲೆ ಆಟ ಆಡ್ತಿದ್ದಾನೆ. ಹೀಗಾಗಿ ಕಾರವಾರದಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ರಜೆ ಘೋಷಿಸಿದ್ರು. ಇತ್ತ ಕೋಲಾರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ನಂಗಲಿ ಕೆರೆ ಕೋಡಿ ಬಿದ್ದಿದೆ. ಇದರಿಂದ ಕೋಲಾರದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ಸ್ಥಳೀಯರು ಕೆರೆಗೆ ಬಾಗಿನ ಅರ್ಪಿಸಿದ್ರು. ಸೈಕ್ಲೋನ್ ಎಫೆಕ್ಟ್ನಿಂದ ಚಾಮರಾಜನಗರ ಜಿಲ್ಲೆಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಕಾಶ್ಮೀರದಂತೆ ಬದಲಾಗಿದೆ. ದಕ್ಷಿಣ ಗೋವರ್ಧನಗಿರಿ ಎಂದೇ ಖ್ಯಾತಿಯಾಗಿರುವ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಪ್ರವಾಸಿಗರ ದಂಡೇ ಹರಿದು ಬರ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.